ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಗೋಕುಲ ಕನ್ನಡ ಚಾನೆಲ್. ಕರ್ನಾಟಕದ ಮರೆಯಾಗುತ್ತಿರುವ ಇತಿಹಾಸ, ಜನಪದ ಸಂಸ್ಕೃತಿ, ಕಾಡುಗೊಲ್ಲರ ಪರಂಪರೆ ಮತ್ತು ಕಟ್ಟೆಮನೆಗಳ ಅದ್ಭುತ ಮಾಹಿತಿಯನ್ನು ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಕಾಡುಗೊಲ್ಲರ ಗುಡಿಕಟ್ಟುಗಳ ಇತಿಹಾಸ ಮತ್ತು ಅವರ ಕುಲಾಡಳಿತದ ಅದ್ಭುತ ವ್ಯವಸ್ಥೆಯ ಬಗ್ಗೆ ತಿಳಿಯೋಣ. ಕಾಡುಗೊಲ್ಲರ ಗುಡಿಕಟ್ಟುಗಳ ಇತಿಹಾಸ, ಕುಲಾಡಳಿತದ ಅದ್ಭುತ ವ್ಯವಸ್ಥೆ. ಕರ್ನಾಟಕದ ಜನಪದ ಇತಿಹಾಸದಲ್ಲಿ ಅನೇಕ ಮರೆಯಾದ ವ್ಯವಸ್ಥೆಗಳಿವೆ. ಆದರೆ ಕಾಡುಗೊಲ್ಲರ ಗುಡಿಕಟ್ಟು ವ್ಯವಸ್ಥೆ ಅಷ್ಟು ಸಾಮಾನ್ಯವಲ್ಲ. ಇದು ಕೇವಲ ದೇವರ ಗುಡಿಯಲ್ಲ, ಇದು ಒಂದು ಸಮಾಜ ಆಡಳಿತ, ಒಂದು ನ್ಯಾಯಾಂಗ, ಒಂದು ಧಾರ್ಮಿಕ ಕೇಂದ್ರ, ಒಂದು ಜೀವಂತ ಸಂಸ್ಕೃತಿ. ಒಂದೇ ದೇವರ ಹೆಸರಿನಲ್ಲಿ ಹಟ್ಟಿ, ಅಂಬು, ಕಣತೆಗಳನ್ನು ಒಗ್ಗೂಡಿಸಿದ ಈ ವ್ಯವಸ್ಥೆ ಹೇಗೆ ಹುಟ್ಟಿತು? ಗುಡಿಕಟ್ಟುಗಳ ಕಾರ್ಯವೇನು? ಅವು ಕಾಡುಗೊಲ್ಲರ ಬದುಕಿನಲ್ಲಿ ಎಷ್ಟು ಪ್ರಮುಖವಾಗಿದ್ದವು? ಇವೆಲ್ಲವನ್ನು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ತಿಳಿಯೋಣ. ಕಾಡುಗೊಲ್ಲರ ಸಮಾಜದಲ್ಲಿ ಗುಡಿಕಟ್ಟು ಎಂದರೆ ಒಂದು ದೇವರ ಗುಡಿಯನ್ನು ಕೇಂದ್ರವಾಗಿಸಿಕೊಂಡ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ. ಒಂದು ಗುಡಿಕಟ್ಟಿನ ವ್ಯಾಪ್ತಿಗೆ ಹಟ್ಟಿಗಳು, ಕಣತೆಗಳು, ಅಂಬುಗಳು ಒಳಪಡುವುವು. ಒಂದೇ ದೇವರ ಹೆಸರಿನಲ್ಲಿ ಜನ ಒಗ್ಗೂಡಿ ಬಂಧುತ್ವ ಬೆಳೆಸಿ ಸಮುದಾಯದ ಏಕತೆಯನ್ನು ಕಾಪಾಡಿಕೊಳ್ಳುತ್ತಿದ್ದರು. ಗುಡಿಕಟ್ಟುಗಳು ಕೇವಲ ಪೂಜೆಯ ಸ್ಥಳವಲ್ಲ, ಅವು ಸಮಾಜವನ್ನು ಸಂಘಟಿಸಿದ ಶಕ್ತಿಕೇಂದ್ರಗಳು. ಕಾಡುಗೊಲ್ಲರು ಮೂಲತಃ ಪಶುಪಾಲಕರು, ಅಲೆಮಾರಿ ಜನಾಂಗ ಮತ್ತು ಬುಡಕಟ್ಟು ಸಂಸ್ಕೃತಿಯವರು. ಅವರು ಪಶುಗಳೊಂದಿಗೆ ನಾನಾ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದರು. ಹೀಗಾಗಿ ತಮ್ಮ ಬಂಧುಬಳಗವನ್ನು ಭೇಟಿ ಮಾಡಲು ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ದೈವಗಳ ಹೆಸರಿನಲ್ಲಿ ಗುಡಿಕಟ್ಟುಗಳನ್ನು ನಿರ್ಮಿಸಿದರು. ಅಲ್ಲಿಯೇ ಹಬ್ಬಗಳು, ಪೂಜೆಗಳು, ಸಭೆಗಳು ಮತ್ತು ನ್ಯಾಯ ತೀರ್ಪುಗಳು ನಡೆಯುತ್ತಿದ್ದವು. ಕ್ರಮೇಣ ಪ್ರತಿಯೊಂದು ಕುಲ ಬೆಡಗುಗಳಿಗೆ ಪ್ರತ್ಯೇಕ ಗುಡಿಕಟ್ಟುಗಳು ರೂಪುಗೊಂಡವು. ಗುಡಿಕಟ್ಟುಗಳು ಕಾಡುಗೊಲ್ಲ ಸಮಾಜದಲ್ಲಿ ಅನೇಕ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವು. ಕುಲದೊಳಗಿನ ಸಮಸ್ಯೆಗಳನ್ನು ಬಗೆಹರಿಸುವುದು, ಸಾಮಾಜಿಕ ನ್ಯಾಯ ಹೇಳುವುದು, ಆಚರಣೆಗಳನ್ನು ಕಾಪಾಡುವುದು, ಧಾರ್ಮಿಕ ನಂಬಿಕೆಗಳನ್ನು ಉಳಿಸುವುದು, ಜೀವನ ಮೌಲ್ಯಗಳನ್ನು ಕಲಿಸುವುದು. ಇವೆಲ್ಲವೂ ಗುಡಿಕಟ್ಟುಗಳ ಮುಖ್ಯ ಕರ್ತವ್ಯಗಳಾಗಿದ್ದವು. ಇವು ಕಾಡುಗೊಲ್ಲರ ಸಮಾಜದ ಸ್ಥಳೀಯ ಆಡಳಿತವಾಗಿಯೇ ಕಾರ್ಯನಿರ್ವಹಿಸುತ್ತಿದ್ದವು. ಕಟ್ಟೆಮನೆಗಳು ನ್ಯಾಯಾಂಗದ ಕೆಲಸ ಮಾಡಿದರೆ, ಗುಡಿಕಟ್ಟು, ಅಂಬು, ಕಣತೆಗಳು ಕಾರ್ಯಾಂಗಲಾಗಿ ಕೆಲಸ ಮಾಡುತ್ತಿದ್ದವು. ಅಂದರೆ ಕಾಡುಗೊಲ್ಲರ ಸಮಾಜದಲ್ಲಿ ಸ್ವಂತ ಆಡಳಿತ ವ್ಯವಸ್ಥೆಯೇ ಇತ್ತು ಎನ್ನಬಹುದು. ಒಂದು ಗುಡಿಕಟ್ಟನ್ನು ನಡೆಸಲು ಹಲವು ಪ್ರಮುಖ ಹುದ್ದೆಗಳಿದ್ದವು. ಯಜಮಾನ, ಗೌಡ್, ಪೂಜಾರಿ, ದಳವಾಯಿ ಅಥವಾ ಕೋಲುಕಾರ, ಗೊಂಚಿಕಾರ, ಬಗಿಲವನು, ಮಾರುಪತ್ತೇದಾರ. ಇವರು ಸೇರಿ ಹಬ್ಬಗಳನ್ನು ನಡೆಸುವುದು, ನ್ಯಾಯ ತೀರ್ಪು ನೀಡುವುದು, ಧಾರ್ಮಿಕ ಕಾರ್ಯಗಳನ್ನು ನೋಡಿಕೊಳ್ಳುವುದು ಮತ್ತು ಸಮುದಾಯದ ಏಕತೆಯನ್ನು ಕಾಪಾಡುವ ಕೆಲಸ ಮಾಡುತ್ತಿದ್ದರು. ಒಂದು ಗುಡಿಕಟ್ಟಿನ ವ್ಯಾಪ್ತಿಗೆ ಸಾಮಾನ್ಯವಾಗಿ 2 ಅಂಬುಗಳಿಂದ 15 ಅಂಬುಗಳವರೆಗೆ ಸೇರಿಕೊಂಡಿರುತ್ತವೆ. ಅಂದರೆ ಒಂದು ಗುಡಿಕಟ್ಟು ಅನೇಕ ಹಳ್ಳಿಗಳು ಮತ್ತು ಕುಟುಂಬಗಳನ್ನು ಒಗ್ಗೂಡಿಸುವ ಮಹತ್ವದ ವ್ಯವಸ್ಥೆಯಾಗಿತ್ತು. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಒಂದು ಜೀವಂತ ಸಾಮಾಜಿಕ ಜಾಲವಾಗಿತ್ತು. ಇಂದು ಆಧುನಿಕ ಸಮಾಜದಲ್ಲಿ ಅನೇಕ ಪರಂಪರೆಗಳು ಮರೆಯಾಗುತ್ತಿರುವಾಗ ಕಾಡುಗೊಲ್ಲರ ಗುಡಿಕಟ್ಟು ವ್ಯವಸ್ಥೆ ನಮ್ಮ ಜನಪದ ಜ್ಞಾನದ ಮಹತ್ವವನ್ನು ನೆನಪಿಸುತ್ತದೆ. ಸ್ವಂತ ನ್ಯಾಯ, ಸ್ವಂತ ಆಡಳಿತ, ಸ್ವಂತ ಸಂಸ್ಕೃತಿ ಇವೆಲ್ಲವನ್ನೂ ಉಳಿಸಿಕೊಂಡಿದ್ದ ಈ ವ್ಯವಸ್ಥೆ ಕರ್ನಾಟಕದ ಜನಪದ ಇತಿಹಾಸದ ಅಮೂಲ್ಯ ಸಂಪತ್ತಾಗಿದೆ. ಸ್ನೇಹಿತರೆ, ಇಂತಹ ಮರೆಯಾಗುತ್ತಿರುವ ಕಾಡುಗೊಲ್ಲರ ಇತಿಹಾಸ, ಕಟ್ಟೆಮನೆಗಳು, ಗುಡಿಕಟ್ಟುಗಳು ಮತ್ತು ಕರ್ನಾಟಕದ ಜನಪದ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಗೋಕುಲ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪರಂಪರೆ, ನಮ್ಮ ಹೆಮ್ಮೆ, ಮರೆಯಾದ ಇತಿಹಾಸವನ್ನು ಮತ್ತೆ
ಜೀವಂತವಾಗಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ.